ZEE5 ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಂಪೂರ್ಣ ಸಂಚಿಕೆಗಳನ್ನು ಉಚಿತವಾಗಿ ನೋಡಿ. ಅವರು ಅರ್ಹತೆ ಇರೋ ಹುಡುಗಿರು ಅಂತವ್ರೆ ನನ್ ಗಂಡ ಆಗ್ಲಿ ಅಂತ ಬೇಡ್ಕೊಳ್ಳೋ ಗಂಡು ಅವರು. ವಿಶ್ವದಷ್ಟು ಪ್ರೀತಿ ಮುಷ್ಟಿ ಅಷ್ಟಿರೋ ಅವ್ರ ಹೃದಯದಲ್ಲಿ ಇರುತ್ತೆ. ಅನಂತವಾದಿಷ್ಟ ಅವರಿಗೆ ಸ್ವಂತ. ಅವರು ದೇವ್ರನ್ನ ನಂಬಲ್ಲ, ಆದ್ರೆ ಆ ದೇವ್ರೇ ಅವರಲ್ಲಿರ್ಬೇಕು ಅಂದ್ಕೊಂತಾರೆ. ಅವರಿಗೆ ಬಡತನ ಅಂದ್ರೇನೋ ಗೊತ್ತಿಲ್ಲ, ಆದ್ರೆ ಬಡವ್ರ ಕಷ್ಟನ ತೀರಿಸ್ತಾರೆ. ಒಬ್ಳು ಹುಡುಗಿ ಆಗಿ, ಮಗಳಾಗಿ, ಅಮ್ಮ ಆಗಿ, ಅಜ್ಜಿ ಆಗಿ ಪರಿಪೂರ್ಣ ಆಗ್ತಾಳೆ. ಆ ರೀತಿ ಪರಿಪೂರ್ಣತೆ ನಿತ್ಯಗೆ ಸಿಗ್ಲಿ ಅಂತ ಕೇಳ್ಕೊತೀನಿ. ಆದಿ ದಂಪತಿ ಆಗಿರೋ ಪಾರ್ವತಿ ಪರಮೇಶ್ವರರ ಹಾಗೆ, ಆದರ್ಶ ದಂಪತಿ ಸೀತಾರಾಮರ ಹಾಗೆ ನಿತ್ಯ ಜೈ ಇಬ್ರು 100 ಕಾಲ ಸುಖ ಸಂತೋಷದಿಂದ ಬದುಕ್ಲಿ ಅಂತ. ಎನ್ಕ್ವೈರಿ ಹೆಸರಲ್ಲಿ ಎಲ್ಲಂದ್ರೆ ಅಲ್ಲಿ ಬಂದ್ಬಿಡ್ತೀರಾ? ಮೊದ್ಲೇ ಇನ್ಫಾರ್ಮ್ ಮಾಡ್ಬೇಕು ಅಂತ ಗೊತ್ತಾಗಲ್ವಾ? ಸಾರಿ ಮೇಡಮ್, ಎಮರ್ಜೆನ್ಸಿ ಆಗಿದ್ರಿಂದ ಬಂದೆ. ಏನ ಎಮರ್ಜೆನ್ಸಿ? ಅವತ್ ನಡೆದಿರೋ ಕಾರ್ ಆಕ್ಸಿಡೆಂಟ್ ಅಲ್ಲಿ 3 ಜನ ಇದ್ರು ಮೇಡಮ್. 3 ಜನರು ಹುಡುಗಿರೇ. ಅವರಲ್ಲಿ 2 ಸೇಫ್ ಆಗಿ ಹೊರಗಡೆ ಬಂದ್ರು. 3ನೇ ಹುಡುಗಿ ಹೆಡ್ ಇಂಜುರಿಯಿಂದ ಹಾಸ್ಪಿಟಲ್ ಅಡ್ಮಿಟ್ ಆಗಿ ಎಲ್ಲ ಮರ್ತಿದ್ದಾಳೆ ಅಂತ ನಮ್ಮ ಎನ್ಕ್ವೈರಿಯಲ್ಲಿ ಗೊತ್ತಾಗಿದೆ. ಗಂಗಾ ಎಲ್ಲ ಮರ್ತಿದ್ದಾಳ? ಅಮ್ಮ ಅವರು ಎಲ್ಲ ಮರ್ತಿದಾರಾ? ಹಾಸ್ಪಿಟಲ್ ಇಂದ ಆ ಹುಡುಗಿಗೆ ಸಂಬಂಧಪಟ್ಟವರು ಮನೆಗೆ ಕರ್ಕೊಂಡು ಹೋದ್ರಂತೆ. ಅವ್ರು ಯಾರೋ ಎಲ್ಲಿರ್ತಾರೋ ಗೊತ್ತಿಲ್ಲ. ನಿಮ್ಗೆ ಗೊತ್ತೇನೋ ಅಂತ ಬಂದ್ವಿ. ಗಂಗಾನ ಯಾರ್ ಕರ್ಕೊಂಡು ಹೋದ್ರು? ಅವಳಮ್ಮನ? ಅವಳೇ ಕರ್ಕೊಂಡು ಹೋಗಿರ್ತಾಳೆ. ಮತ್ತೆ ಅವತ್ತು ಗೆಸ್ಟ್ ಹೌಸ್ ಅಲ್ಲಿ ಗಂಗಾ ಇದ್ಲಲ್ಲ, ಅದೇಗ್ ಸಾಧ್ಯ? ನಿಮಗ್ ಗೊತ್ತಾ ಮೇಡಮ್? ನಾನ್ ನಿಮಗೆ ವಿಚಾರಿಸಿ ಮತ್ತೆ ಫೋನ್ ಮಾಡ್ತೀನಿ, ನೀವು ಹೊರಡಿ. ಸರಿ ಮೇಡಮ್, ಸಾರಿ ಫಾರ್ ದ ಡಿಸ್ಟರ್ಬೆನ್ಸ್. ಗುಡ್ ನೈಟ್. ಈಗ ನನಗೆಲ್ಲ ಅರ್ಥ ಆಯ್ತು ಶ್ವೇತಾ. ಅವತ್ತು ಎಷ್ಟು ಹುಡುಕಿದ್ರು ಅಮ್ಮವ್ರು ಕಾಣ್ತಾ ಇದ್ದಾಗ ಸತ್ತೋದ್ರು ಅಂದ್ಕೊಂಡ್ರು ನಾವು ಮನೆಗ್ ಬಂದ್ವಿ. ಆದ್ರೆ ಅಮ್ಮವ್ರಿಗೆ ತಲೆ ಗೇಟಾಗಿ ಎಲ್ಲೋ ಬಿದ್ದಿರ್ಬೇಕು. ಯಾರೋ ಅಮ್ಮವ್ರನ್ನ ಆಸ್ಪತ್ರೆಗೆ ಸೇರಿಸಿದ್ದಾರೆ. ತಲೆಗಾಗಿರೋ ಗಾಯದಿಂದ ಅಮ್ಮವರು ಎಲ್ಲ ಮರ್ತಿದ್ದಾರೆ. ಈಗ ನನಗೆಲ್ಲ ಅರ್ಥ ಆಯ್ತು ಶ್ವೇತಾ. ಅವತ್ತು ಎಷ್ಟು ಹುಡುಕಿದ್ರು ಅಮ್ಮವ್ರು ಕಾಣ್ತಾ ಇದ್ದಾಗ ಸತ್ತೋದ್ರು ಅಂದ್ಕೊಂಡ್ರು ನಾವು ಮನೆಗ್ ಬಂದ್ವಿ. ಆದ್ರೆ ಅಮ್ಮವ್ರಿಗೆ ತಲೆ ಗೇಟಾಗಿ ಎಲ್ಲೋ ಬಿದ್ದಿರ್ಬೇಕು. ಯಾರೋ ಅಮ್ಮವ್ರನ್ನ ಆಸ್ಪತ್ರೆಗೆ ಸೇರಿಸಿದ್ದಾರೆ. ತಲೆಗಾಗಿರೋ ಗಾಯದಿಂದ ಅಮ್ಮವರು ಎಲ್ಲ ಮರ್ತಿದ್ದಾರೆ. ಮಮ್ಮಿ, ಏನು ಸ್ವಪ್ನ? ಒಂದ್ಸಲ ಅಲ್ಲಿ ನೋಡು. ಮನುಷ್ಯತ್ವ ಅನ್ನೋದಿದ್ಯಾ ನಿಮಗೆ? ಮುಂದ್ಗಡೆ ಇರೋರು ಯಾವ ಪರಿಸ್ಥಿತಿಲಿದಾರೆ ನೋಡಲ್ವಾ? ನಿಮ್ ಕೆಲ್ಸ ನಿಮ್ದೇನಾ? ಯಾವಾಗ್ಲೂ ನನ್ ಹಿಂದೆ ತಿರ್ಗೋದ ನಿಮ್ ಕೆಲ್ಸ? ಆಫೀಸ್ ಕೆಲ್ಸ ಬಿಟ್ಟು ನನ್ಗೆ ಕಾಟ ಕೊಡೋದೇನಾ ನಿಮ್ ಕೆಲ್ಸ? ಸುಳ್ಳು ಹೇಳಿ ಶಾಪಿಂಗ್ ಕರ್ಕೊಂಡು ಹೋಗ್ತೀರಾ, ಪ್ರೈವೇಟ್ ಆಗಿರ್ಬೇಕು ಅಂತ ಕಾಡೆಲ್ಲ ಅಲಿಸ್ತೀರಾ, ಕಳ್ಸ್ವಾಮಿ ಕರ್ಕೊಂಡ್ ಬಂದು ಕಪಟ ನಾಟಕ ಆಡ್ತೀರಾ, ಪ್ರೀತಿ ಪ್ರೀತಿ ಅಂತ ಕಾಡೋದು, ಎದುರಾಗಿರೋರ್ ಫೀಲಿಂಗ್ ಅರ್ಥ ಮಾಡ್ಕೊಳ್ದೆ ನಿಮ್ ಕೆಲ್ಸದವ್ರ ಹಾಗೆ ನೋಡೋದು. ನಿಮ್ಗೆ ಏನಾದ್ರೂ ಮನ್ಸಾಕ್ಷಿ ಅನ್ನೋದಿದ್ಯಾ? ನಾನು ಮನುಷ್ಯನೇ, ನನಗೂ ಕಷ್ಟ ಇರುತ್ತೆ, ಸಮಸ್ಯೆ ಇರುತ್ತೆ. ಅವ್ರ ಜೀವನ ಅವ್ರಿಗಿರುತ್ತೆ ಅಂತ ಯಾವಾಗ ಅರ್ಥ ಮಾಡ್ಕೋತೀರಾ? ಇನ್ನೊಬ್ರು ಜೀವನದಲ್ಲಿ ನಿಮ್ ಸ್ಥಾನ ಏನು ಅನ್ನೋದನ್ನ ಯಾವಾಗ ತಿಳ್ಕೊತೀರಾ? ಪ್ರೀತಿಸೋದಲ್ಲ,
ಮೊದ್ಲು ಗೌರವ ಕೊಡೋದನ್ನ ಕಲೀರಿ. ಪ್ರೀತಿ ಅಂದ್ರೆ ಮುತ್ ಕೊಡೋದು, ಹಗ್ ಮಾಡೋದು ಅಲ್ಲ. ಇಷ್ಟ ಅಂದ್ರೆ ಬೇರೆಯವ್ರ ಇಷ್ಟನ ಕೊಲ್ಲೋದಲ್ಲ. ನನ್ನ ನಾನಾಗಿರಕ್ಕೆ ಬಿಡಿ. ನನ್ನಷ್ಟಕ್ಕೆ ನಾನು ಬದುಕೋಕ್ ಬಿಡಿ. ದಯವಿಟ್ಟು ನನ್ಗೆ ಹಿಂಸೆ ಕೊಡ್ಬೇಡಿ ಪ್ಲೀಸ್. ಅಮ್ಮನಿಂದ ದೂರ ಆಗಿರೋ ನನ್ನ ಒಂದ್ ಕಡೆ, ಅಮ್ಮವ್ರಿಗೆ ಏನಾಯ್ತು ಅನ್ನೋ ಭಯ ಇನ್ನೊಂದ್ ಕಡೆ. ನನ್ ಮೇಲೆ ಒತ್ತಡ ಹಾಕ್ಬಿಡ್ತು. ಉತ್ತರಕ್ಕೋಸ್ಕರ ಪ್ರಶ್ನೆ ಹಿಂದೆ ಓಡ್ ಹೋಗ್ತಾ ಅಲ್ಲಿ ನನ್ನ ಸ್ವಾಧೀನ ಸಹನೆ ಕಳ್ಕೊಂಡ್ಬಿಟ್ಟೆ. ನಾವ್ ಅಂದ್ಕೊಂಡ್ ಹಾಗೆ ಅಮ್ಮವರು ಫಂಕ್ಷನ್ಗೆ ಬಂದಿದ್ರು. ಅವ್ರನ್ನ ನೋಡ್ತಿದ್ದ ಹಾಗೆ ಹತ್ರ ಹೋಗಿ ಯಾಕೆ ಹೀಗ್ ಮಾಡಿದ್ರೆ ಕೇಳ್ಬೇಕು ಅಂತ ಕೇಳೋಣ ಅಂದ್ಕೊಂಡೆ. ಜೈ ಸರ್ ಅಡ್ಡ ಬಂದ್ರು. ಆಮೇಲೆ ನಮ್ಮಮ್ಮ ಕಾಣಿಸಿದ್ರು. ಅಮ್ಮವರು ನಿನ್ ಹತ್ರ ಯಾಕಿದಾರ ಅಂತ ಅಮ್ಮನೇ ಕೇಳೋಣ ಅನ್ಕೊಂಡೆ. ಆ ಕೂಡ ಜೈ ಸರ್ ಅಡ್ಡ ಬಂದ್ರು. ಅಮ್ಮವ್ರನ್ನ ಕರ್ಕೊಂಡು ಅಮ್ಮ ಹೊರಟು ಹೋಗ್ತಿದ್ರೆ ಅವ್ರ ಹತ್ರ ಹೋಗೋ ಆ ಅವಕಾಶ ಕೂಡ ನನ್ನಿಂದ ದೂರ ಮಾಡ್ಬಿಟ್ರು. ಆಗ್ಲೇ ಹುಚ್ಚಿ ಆಗಿದ್ ನಾನು ಇನ್ನೂ ತಡೆಯೋಕ್ಕಾಗ್ಲಿಲ್ಲ ಶ್ವೇತಾ. ಹುಚ್ಚಿಡ್ದು ಕೂಗ್ಬಿಟ್ಟೆ. ಎಲ್ಲಾರ ಮುಂದೆ ಅವ್ರಿಗೆ ತುಂಬಾ ಅವಮಾನ ಮಾಡ್ಬಿಟ್ಟೆ. ನಿಜವಾಗ್ಲೂ ನೀನ್ ತಪ್ಪು ಮಾಡ್ದೆ ಗಂಗಾ. ಸರ್ ನಿನ್ ಹತ್ರ ಬಂದಿದ್ದು ಹಗ್ ಮಾಡಕ್ಕೋ ಇಲ್ಲ ಮುತ್ ಕೊಡೋದಿಕ್ಕೋ ಅಲ್ಲ. ಸರ್ ಬಗ್ಗೆ ನೀನ್ ಹೇಳಿರೋ ಒಳ್ಳೆ ವಿಷಯನ ಮೆಚ್ಕೊಂಡು ನಿನ್ಗೆ ಥ್ಯಾಂಕ್ಸ್ ಹೇಳೋಕ್ ಬಂದಿದ್ರು. ನಿನ್ ದೃಷ್ಟಿಯಲ್ಲಿ ಸರ್ ಎಷ್ಟು ಒಳ್ಳೆಯವರು ಅಂತ ಹೇಳಿದಿಕ್ಕೆ ನಿನ್ ಪ್ರೀತಿಗೆ ಥ್ಯಾಂಕ್ಸ್ ಹೇಳೋಕ್ ಬಂದಿದ್ರು. ನೀನ್ ಮಾತ್ರ ಅಪಾರ್ಥ ಮಾಡ್ಕೊಂಡು ಸರ್ಗೆ ಅವಮಾನ ಮಾಡ್ದೆ. ಹೌದು, ಸರಿ ಮಾಡ್ಕೊಳಕ್ಕೂ ಆಗ್ತಿರೋ ತಪ್ಪು ಮಾಡ್ದೆ. ಅಷ್ಟು ಜನರ ಮುಂದೆ ಹೇಳ್ಬಾರ್ದೆಲ್ಲ ಹೇಳ್ದೆ. ಎಷ್ಟು ನೊಂದ್ಕೊಂಡಿರ್ತಾರೋ. ಹೋಗ್ಲಿರೋ ಬಾಯಿ ಬೈಯೋದ್ ಕೇಳಿ ಎಷ್ಟು ನೋವಾಗಿರುತ್ತೋ. ಒಬ್ಬ ಒಳ್ಳೆ ಮನುಷ್ಯಂಗೆ ನೋವು ಕೊಟ್ಬಿಟ್ಟೆ. ಪಾಪ ಮಾಡ್ದೆ. ಆದ್ರೆ ಬೇಕು ಅಂತ ಮಾಡ್ಲಿಲ್ಲ ಶ್ವೇತಾ. ಸರ್ ಅಂತ ಮನುಷ್ಯನ್ ನೆರಳು ಮುಟ್ಟೋ ಅರ್ಹತೆ ಇಲ್ದಿದ್ದವಳು ಬೇಕು ಅಂತ ಅವ್ರ ಹತ್ರ ಗಲಾಟೆ ಯಾಕೆ ಮಾಡ್ತೀನಿ? ಶನಿ ನನ್ನ ನೆತ್ತಿ ಮೇಲಿದ್ದಾನೆ. ಯಾವ ವಿಷಯದಲ್ಲೂ ಅತಿ ಆಗ್ಬಾರ್ದು ಅನ್ನೋ ವಿಷಯ ಮರ್ತೇ ಬಿಟ್ಟೆ. ಅವ್ರವ್ರ ಲಿಮಿಟ್ ಅಲ್ಲಿ ಅವ್ರವ್ರು ಇರ್ಬೇಕು ಅನ್ನೋದನ್ನ ಮರ್ತ್ಬಿಟ್ಟೆ. ಪ್ರೀತಿ ಇರೋ ಕಡೆ ಹದ್ದು ಸರಹದ್ದು ಏನ್ ಸರ್? ನಮ್ಮವ್ರು ಅನ್ಕೊಂಡವ್ರ ಜೊತೆ ನಮ್ಗೆ ಸಲಿಗೆ ಇರ್ಲೇಬೇಕಲ್ಲ ಸರ್? ಆ ಸಲಿಗೆ ಕೂಡ ಲಿಮಿಟ್ ಇರುತ್ತೆ ನಾಣಿ. ಆ ವಿಷಯ ನನಗೂ ಇವತ್ತೇ ಗೊತ್ತಾಗಿತ್ತು. ಮಗು ಹೊಟ್ಟೆಲಿರೋ ತನಕ ತಾಯಿ ಮಗು ಒಂದೇ. ಡೆಲಿವರಿ ಆದ್ಮೇಲೆ ಅವರು ಬೇರೆ ಬೇರೆ. ಇಬ್ರು ಮನುಷ್ಯರು. ಅಟ್ಯಾಚ್ಮೆಂಟ್ ಅನ್ನೋದು ಎಷ್ಟು ದೊಡ್ಡದೋ ಡಿಟ್ಯಾಚ್ಮೆಂಟ್ ಅನ್ನೋದು ಕೂಡ ಅಷ್ಟೇ ದೊಡ್ಡದು ನಾಣಿ. ಇಷ್ಟು ಚಿಕ್ಕ ಲಾಜಿಕ್ನ ನಿತ್ಯನ ಹತ್ರ ನಾನು ಮರ್ತ್ಬಿಟ್ಟೆ ನಾಣಿ. ನಿತ್ಯನ್ ಮಾತಿಗೆ ನಾನು ಫೀಲ್ ಆಗ್ತಿಲ್ಲ ನಾಣಿ. ಅವಳು ನನಗೆ ಒಂದು ಗ್ರೇಟ್ ಲೆಸನ್ ಹೇಳ್ಕೊಟ್ಲು. ದಾರಿ ತಪ್ಪಿದ್ ನನ್ನ ದಾರಿಗೆ ವಾಪಸ್ ತಂದ್ಬಿಟ್ಟಿದ್ದಾಳೆ. ನಾನ್ ಕಳ್ಕೊಂಡಿರೋ ನನ್ನ ಹತ್ರನೇ ಸೇರಿಸಿದಾಳೆ. ನಿನ್ನೆ ತನಕ ನಾನು ಯಾರು ಅನ್ನೋದನ್ನೇ ಮರ್ತಿದ್ದೆ. ಈಗ್ಲೇ ನಾನು ಯಾರು ಅಂತ ಗೊತ್ತಾಗಿದ್ದು. ಐ ಆಮ್ ಬ್ಯಾಕ್ ನಾಣಿ. ಇನ್ ಮುಂದೆ ನಾನು ಸೂರ್ಯ ವಂಶದ ಜಯಸೂರ್ಯನೇ. ನಂಬರ್ 1 ಬಿಸ್ನೆಸ್ ಮ್ಯಾನ್ ಆಗೋದೇ ನನ್ನ ಗುರಿ. ಪ್ರೀತಿ ಮದ್ವೆ ಯಾವುದು ಕೂಡ ನನ್ನ ದಾರಿಯಿಂದ ಡಿವಿಯೇಟ್ ಮಾಡಲ್ಲ. ಐ ಆಮ್ ಒನ್ ಅಂಡ್ ಓನ್ಲಿ ಕಿಂಗ್ ಆಫ್ ಮೈ ಎಂಪೈರ್. ನನ್ಗೆ ನಾನೇ, ನನಗೆ. ಎಸ್ ಎಸ್ ಎಸ್. ಏನಾಯ್ತು ಸರ್? ನಿತ್ಯ ಔಟ್. ಮತ್ತೆ ಏನಾಯ್ತು ಸರ್? ಅಂದ್ಕೊಳ್ಳೋದಷ್ಟೇ ನಾಣಿ. ಕೆಲವು ನಮ್ಮನ್ ಬಿಟ್ಟು ಹೋಗಲ್ಲ, ಕೆಲವನ್ನ ನಾವೇ ಬಿಡಕ್ಕಾಗಲ್ಲ ಅಲ್ವಾ?
ಯಾವ ವಿಷಯದ ಬಗ್ಗೆ ಮಾತಾಡ್ತಿದ್ದೀರಾ ಸರ್? ನಿತ್ಯನ್ ವಿಷಯ ನಾಣಿ. ಲವ್ ಅಲ್ಲಿ ಫೇಲ್ ಆಗಿ ಸೂಸೈಡ್ ಮಾಡ್ಕೊಳ್ಳೋರ್ನ ನೋಡಿ ಏನಿದು ಲೈಫ್ ವೇಸ್ಟ್ ಮಾಡ್ಕೋತಾರೆ ಅನ್ಕೊಂಡಿದ್ದೆ. ಯೋಚನೆ ಮಾಡಿದ್ರೆ ಲವ್ ಇಲ್ದಿದ್ರೆ ಲೈಫ್ ವೇಸ್ಟ್ ಆದ ಹಾಗೆ ಅಲ್ವಾ ಸರ್? ಪ್ರೀತಿ ಇಲ್ದಿದ್ರೆ ಪ್ರಾಣ ಹೋದಾಗತ್ತ ನಾಣಿ. ನಾನ್ ಚಿಕ್ಕವನಿದ್ದಾಗ ಅಮ್ಮ ಸತ್ತೋದ್ಲು, ಬದುಕ್ದೆ. ಈಗ ನಿತ್ಯ ಇಲ್ದಿದ್ರೆ ಬದುಕ್ತೀನಿ ಅನಿಸ್ತಿದೆ. ಈ ವೀಕ್ನೆಸ್ ಕರೆಕ್ಟ್ ಅಲ್ಲ ಅಲ್ವಾ? ಜನ್ಮ ಕೊಟ್ಟಿರೋ ಅಮ್ಮ, ಜೀವನ ಹಂಚ್ಕೊಳ್ಳೋ ಹೆಣ್ಣು. ನಿತ್ಯ ಶ್ರೀನಿವಾಸ್, ಡಾಟರ್ ಆಫ್ ರೂಪಾ ಶ್ರೀನಿವಾಸ್. ಗಂಗಾ ನನ್ ಮನೆ ಕೆಲ್ಸದವಳು. ನಾವ್ ಎಷ್ಟಿರೋ ದುಡ್ಡಿಂದ ನಿನ್ ಪ್ರಾಣ ಉಳಿಸಿ ನಮ್ಗೆ ದಾಸಿ ಆಗಿರೋ ಕೆಲಸದವಳು. ನಾವ್ ಎಸೆಯೋ ಎಂಜಲ್ನ ಎತ್ಕೊಂಡು ತಿಂದು ಬದುಕ್ತಿರೋ ನಾಯಿ ನಿನ್ ಮಗಳು. ಯಾವ ಜನ್ಮದಲ್ಲಿ ಮಾಡಿರೋ ಪುಣ್ಯದಿಂದ ನನ್ ತರಾನೇ ಹುಟ್ಟಿ ನನ್ ಹಾಗೆ ನಟಿಸ್ತಿರೋ ನನ್ ನೀಡವಳು. ನಾನ್ ಕರೆದ್ರೆ ಬರೋ ಸೇವಕಿ. ಪಾಸ್ಟ್ ಮರ್ತಿರೋ ನನ್ನ ಅವಳು ಅನ್ಕೊಂಡೆ. ನನ್ನಿಂದ ನನ್ನ ದೂರ ಮಾಡ್ದೆ. ನನ್ ಜೈಗೆ ನನ್ ಮಾಮ್ಗೆ ನಾನ್ ಸಿಗ್ದಿರೋ ಹಾಗೆ ಮಾಡಿದ್ಯಾ. ನಿನ್ ಮಗ್ಳಿಗೆ ನನ್ ಜೀವನ ಕೊಟ್ಟು ನನ್ನ ಈ ಹಾಳ್ ಕೊಂಪೆಲಿ ಕೂಡ ಹಾಕ್ಬಿಟ್ಟೆ. ನನಗಿರೋ ಕೋಪಕ್ಕೆ ನಿನ್ನ ಇಲ್ಲೇ ಈ ಕ್ಷಣನೇ ಕೊಂದು ಹಾಕ್ಬೇಕು. ಆದ್ರೆ ನಿನಗಿಂತ ಮೊದ್ಲು ನಿನ್ ಮಗಳನ್ ಮುಗಿಸ್ತೀನಿ. ನನ್ಗೆ ಈ ತರ ಆಗಿದ್ರು ಇಲ್ಲೇ ಬಿಟ್ಟಿರೋ ಆ ಗಂಗಾನ, ನನ್ ಜಾಗದಲ್ಲಿ ರಾಜಭೋಗ ಅನ್ಭವಿಸ್ತಿರೋ ಆ ಕೆಲ್ಸದವಳನ್ನ, ನನ್ ಜೈನ ನನ್ನಿಂದ ದೂರ ಮಾಡಿರೋ ಆ ದ್ರೋಹಿನ, ನನ್ ಮಾಮ್ನ ಬುಟ್ಟಿಗೆ ಹಾಕೊಂಡಿರೋ ಆ ಮೋಸಗಾತಿನ ಕೊಲ್ತೀನಿ. ಅಲ್ಲಿಗೆ ಹೋಗ್ತಿದ್ದೀನಿ. ನಿಮ್ ನಾಟಕಕ್ಕೆ ತೆರೆ ಎಳೆಯೋಕೆ ಹೋಗ್ತಿದ್ದೀನಿ. ನಿತ್ಯ ಶ್ರೀನಿವಾಸ್, ಡಾಟರ್ ಆಫ್ ರೂಪಾ ಶ್ರೀನಿವಾಸ್. ಇಷ್ಟು ದಿನ ನೆನ್ಪನ್ನ ಕಳ್ಕೊಂಡು ನನ್ ಜೊತೆ ಇದ್ದಿದ್ದು ಗಂಗಾ ಅಲ್ವಾ, ನಿತ್ಯನಾ? ಗಂಗಾ ಕೆಲ್ಸ ಮಾಡ್ತಿರೋದು ಮೇಡಮ್ ಅಂತ ಹೇಳಿದ್ದು ಆ ರೂಪನ್ ಬಗ್ಗೆನಾ? ಗಂಗಾ ನನ್ ಮನೆ ಕೆಲ್ಸದವಳು. ಅಂದ್ರೆ ಆ ರೂಪಂಗೆ ಗಂಗನ್ ಬಗ್ಗೆ ಗೊತ್ತಾ? ಗೊತ್ತಿತ್ತು ತನ್ನ ಹತ್ರ ಕೆಲ್ಸಕ್ಕೆ ಇಟ್ಕೊಂಡಿದ್ದಾಳ. ನಿಮ್ಗೆ ಜನ್ಮ ಕೊಟ್ಟಿರೋ ಮೇಡಮ್ ನನಗೆ ದೇವತೆ ಸಮಾನ. ನಿಮ್ ಜೊತೆ ಜೀವನ ಹಂಚ್ಕೊಳ್ಳೋ ಜೈ ಸರ್ ಆ ದೇವರಿಗಿಂತ ಹೆಚ್ಚು. ನಾನು ನಿಮ್ಗೆ ಕೆಲ್ಸದವಳೆ ಹೊರತು ನಿಮ್ಗೆ ಮೋಸ ಮಾಡೋ ಮನುಷ್ಯ ಅಲ್ಲ ಮೇಡಮ್. ನನ್ನ ನಂಬಿ. ತುಂಬಾ ಚೆನ್ನಾಗಿ ನಟಿಸ್ತೀಯೇ. ನಾನ್ ಕಾಣಿಸ್ತಾ ಇರೋವರೆಗೂ ನನ್ ಹಾಗೆ ನಟಿಸಿ ಈಗ ನಾನ್ ಬರ್ತಿದ್ದ ಹಾಗೆ ನನಗೆ ಕಹಾನಿ ಹೇಳ್ತೀಯ. ವಾ, ನಾನು ತಿರುಗಿ ಬರ್ತೀನಿ ಅಂತ ಗೊತ್ತಿಲ್ದೆ ತುಂಬಾ ಡಿಸಪಾಯಿಂಟ್ ಆಗಿರೋ ಹಾಗಿದೆ. ಅಲ್ಲಿ ನಿಮ್ಮಮ್ಮ, ಇಲ್ಲಿ ನೀನು. ತಾಯಿ ಮಗಳು ದೊಡ್ಡ ಪ್ಲಾನೇ ಮಾಡಿದೀರಾ. ನಿಮ್ ದರಿದ್ರನ ನನ್ ದುಡ್ಡಿಂದ ಕಳ್ಕೋಬೇಕು ಅಂದ್ಕೊಂಡ್ರಿ. ನೆನ್ಪಿಲ್ದಿರೋ ನನ್ನ ಮಂಡಲ್ ಸೇರ್ಸಿ ಆಮೇಲೆ ನಮ್ಮಮ್ಮನ್ನ ಹೇಗಾದ್ರೂ ಮರಳು ಮಾಡಿ ನಮ್ ಬಿಸ್ನೆಸ್ ನ ನಿಮ್ ಸ್ವಂತ ಮಾಡ್ಕೋಬೇಕು ಅಂದ್ಕೊಂಡ್ರಿ. ಇದೇ ಅಲ್ವಾ ನಿಮ್ ಪ್ಲಾನ್? ನಿಲ್ಸಿ ಮೇಡಮ್. ನನ್ನ ಏನಾದ್ರೂ ಅನ್ನಿ, ಆದ್ರೆ ನಮ್ಮಮ್ಮನ ಅನ್ಬೇಡಿ. ನಾನು ನಿಮ್ ಹತ್ರ ಕೆಲ್ಸ ಮಾಡ್ತಿರೋದು ಕೂಡ ನಮ್ಮಮ್ಮ ಗೊತ್ತಿಲ್ಲ. ಏನೇ ಧ್ವನಿ ಜೋರಾಗ್ತಿದೆ, ಕತ್ತು ಹಿಸ್ಕ್ಬಿಡ್ತೇನೆ. ನಿಮ್ಮಮ್ಮಂಗೂ ಗೊತ್ತಿಲ್ಲ ಅಂದ್ರೆ? ಓಹೋ, ಎಲ್ಲ ನೀನೇ ಪ್ಲಾನ್ ಮಾಡಿದ್ದ? ನೀವು ನನ್ನ ಸಾಯಿಸಿದ್ರು ಸರಿ, ನಾನು ನಿಮ್ಗಾಗಿ ಕೆಲ್ಸ ಮಾಡಿದ್ದು. ಅದನ್ ಬಿಟ್ರೆ ನನಗೇನು ಗೊತ್ತಿಲ್ಲ ಮೇಡಮ್.
ಕೊಂದ್ಬಿಡ್ತೀನಿ. ನಿನಗೆ ಗೊತ್ತಿಲ್ಲ ಅಂದ್ರೆ ನಾನ್ ನಂಬಿಡ್ತೀನಾ? ಕೊಂದ್ಬಿಡಿ ಮೇಡಮ್. ನೀವ್ ಮಾಡೋ ಈ ಆರೋಪಕ್ಕಿಂತ ಸಾಯೋದೇ ಒಳ್ಳೇದು. ಯಾವ ಅಮ್ಮಂಗೋಸ್ಕರ ನಾನ್ ನಿಮ್ ಹತ್ರ ಕೆಲ್ಸ ಮಾಡ್ತಿದ್ದೀನೋ, ನನ್ನಿಂದಾನೇ ಆ ಅಮ್ಮಂಗೆ ಅವಮಾನ ಆದ್ರೆ ನಾನು ಬದುಕಿದ್ರು ಕೂಡ ಶವನೇ ಆಗ್ತೀನಿ. ಸಾಯಿಸ್ಬಿಡಿ ಮೇಡಮ್. ಸತ್ತೋಗೆ ನೀನು ನಿಮ್ಮಮ್ಮನು ಸೇರಿ ನನ್ನಿಂದ ಎಲ್ಲಾದ್ರೂ ದೂರ ಹೋಗಿ ಸಾಯ್ರಿ. ನನ್ ಕಣ್ಣಿಗೆ ಮರೆ ಆಗಿ ಎಲ್ಲಾದ್ರೂ ಹೋಗ್ಬೇಡಿ. ಇಲ್ದಿದ್ರೆ ನಾನೇ ಸಾಯಿಸ್ತೀನಿ. ಗೆಟ್ ಔಟ್ ಫ್ರಮ್ ಮೈ ಲೈಫ್. ನಾನ್ ಮಾಡ್ತಿರೋ ಕೆಲ್ಸ ಪಾಪ ಅಲ್ಲಮ್ಮ. ನಾನ್ ತಗೊಂಡಿರೋ ದುಡ್ಡು ಕೂಡ ಪಾಪ ದುಡ್ಡಲ್ಲ. ಬಾಯ್ ಮುಚ್ಚು. ಏನೇ ಗೊತ್ತು ನಿನ್ಗೆ? ನೀನ್ ಎಂತವ್ರ ಹತ್ರ ದುಡ್ಡು ಇಸ್ಕೊಂಡಿದ್ಯಾ, ಎಂತವ್ರ ಹತ್ರ ಕೆಲಸ ಮಾಡ್ತಿದ್ಯಾ ಅಂತ ಗೊತ್ತಾ ನಿನ್ಗೆ? ಇಷ್ಟಕ್ಕೂ ಆ ರೂಪ ಯಾರು ಅಂತ ಗೊತ್ತಾ ನಿನ್ಗೆ? ಮೇಡಮ್, ನಿನಗ್ ಗೊತ್ತಾ ಅಮ್ಮ? ಹೇಳಮ್ಮ. ರೂಪಾ ಮೇಡಮ್ ನಿನಗ್ ಮೊದ್ಲೇ ಗೊತ್ತಾ? ಹೇಗ್ ಗೊತ್ತು ಹೇಳಮ್ಮ. ಇನ್ನೇನು ಮಾತಾಡ್ಬೇಡ. ಈ ಕ್ಷಣನೇ ಈ ಊರ್ ಬಿಟ್ಟು ನಾವು ಹೋಗ್ಬೇಕಷ್ಟೇ. ಅಮ್ಮ, ನೀನ್ ಹೇಳೋದೇನು ನನಗ್ ಅರ್ಥ ಆಗ್ತಿಲ್ಲ. ನಾನ್ ಬರೋದಿಲ್ಲ. ಯಾಕೆ ಬರಲ್ಲ? ನಾನು ಮಾತು ಅಂದ್ರೆ ಅಷ್ಟೇ ಲೆಕ್ಕಕ್ಕಿಲ್ವಾ? ನನಗೆ ನಿನ್ಗಿಂತ ಯಾರು ಹೆಚ್ಚಲ್ಲಮ್ಮ. ಆದ್ರೆ ನಿನ್ಗೋಸ್ಕರ ನಾನು ಮೇಡಮ್ ಹತ್ರ ತಗೊಂಡಿರೋ ಸಾಲ ತೀರಿಸ್ಬೇಕು. ನನ್ನಿಂದಾಗಿ ದೂರ ಆಗಿರೋ ಅಮ್ಮವ್ರನ್ನ ಜೈಸರ್ನ ನಾನೇ ಒಂದ್ ಮಾಡ್ಬೇಕು. ಆ ಮದ್ವೆ ನಿಲ್ಬಾರ್ದು ಅಂದ್ರೆ ನಾನು ಇಲ್ಲೇ ಇರ್ಬೇಕು. ಹಾಗಾದ್ರೆ ನನ್ನ ಪ್ರಾಣ ಹೋದ್ರು ನಿನ್ಗೆ ಪರವಾಗಿಲ್ವಾ? ಅಮ್ಮ, ನಾನು ಉಳಿಬೇಕು ಅನ್ಕೊಂಡ್ರೆ ನೀನು ನನ್ ಜೊತೆ ಬಾ. ನಾನು ಬೇಕಾಗಿಲ್ಲ ಅನ್ಕೊಂಡ್ರೆ ನಿನ್ನಿಷ್ಟ. ಯಾಕಮ್ಮ ಹೀಗ್ ಮಾತಾಡ್ತೀಯಾ? ನಮ್ಗೆ ಸಹಾಯ ಮಾಡಿರೋ ಋಣ ತೀರ್ಸ್ಬೇಕು ಅಂತ ನೀನೇ ಅಲ್ವಾ ಹೇಳಿದ್ದು? ಈಗ ನೀನೇ ಸಾಲ ತೀರಿಸ್ದೆ ಹೋಗೋಣ ಅಂತ್ಯಲ್ಲ. ನಿನ್ನಿಂದ ನನಗ್ ಬೇಕಾಗಿರೋದು ನಿನ್ನ ಉಲ್ಟಾ ಪ್ರಶ್ನೆ ಅಲ್ಲ ಗಂಗಾ, ನನ್ನ ಪ್ರಶ್ನೆಗೆ ಉತ್ತರ. ನಿನ್ಗೆ ನಾನು ಬೇಕಾ ಅಥವಾ ಮೇಡಮ್ ಬೇಕಾ? ಆ ದೇವ್ರಿಗಿಂತ ನಂಗೆ ನೀನೇ ತುಂಬಾ ಇಷ್ಟ ಅಮ್ಮ. ಹಾಗಾದ್ರೆ ಇನ್ನೊಂದು ಮಾತಾಡ್ದೆ ನನ್ ಜೊತೆ ಬಾ. ನೀನಿಲ್ಲ ಅಂದ ಮಾತ್ರಕ್ಕೆ ಏನು ಆಗಲ್ಲ. ಆದ್ರೆ ನೀನಲ್ಲಿ ಬರ್ದೆ ಹೋದ್ರೆ ನನ್ನ ಪ್ರಾಣ ಹೋಗುತ್ತೆ. ನಾನು ಜೀವಂತವಾಗಿದ್ದಾಗ್ಲೇ ನನ್ ಜೊತೆ ಬರ್ತೀಯೋ ಅಥವಾ ನನ್ ಸತ್ ಹೋದ್ಮೇಲೆ ನನ್ ಶವ ನೋಡಕ್ ಬರ್ತೀಯೋ ಅಂತ ಯೋಚನೆ ಮಾಡು. ಅಮ್ಮ, ಸರ್, ಈಗ್ಲಾದ್ರೂ ಹೇಳಿ ಸರ್, ನಾವ್ ಯಾವ ಕಡೆ ಹೋಗ್ತಿದೀವಿ? ಗೊತ್ತಿಲ್ಲ ನಣಿ. ಗೊತ್ತಿಲ್ಲ ಅಂದ್ರೆ ಹೇಗ್ ಸರ್? ದಾರ ತೆಗ್ದಿರೋ ಗಾಳಿಪಟಕ್ಕೆ ಗಮ್ಯ ಎಲ್ಲಿರುತ್ತೆ? ನೀವು ಗಾಳಿಪಟ ಅಲ್ಲ ಸರ್, ನೀವೇ ಗಮ್ಯ. ಇಲ್ಲ ನಣಿ, ನಾನು ಅಗಮ್ಯ.
ಯೋಚನೆ ಮಾಡ್ತಾ ಇದ್ಯಾ? ಮಾಡಿರೋ ತಪ್ಪನ್ನ ತಾಯಿ ಕ್ಷಮಿಸ್ತಾಳೆ, ನಿನ್ನ ಆಸೆನೂ ಅವಳೇ ತೀರಿಸ್ತಾಳೆ. ಈ ಮಹಾತಾಯಿ ಕೈ ಮುಗಿ, ನಿನ್ನ ಹೆತ್ತಮ್ಮನ್ನು ತಾಯಿ ಅಂದರೆ ತಾಯಿ ಕಾಪಾಡ್ತಾಳೆ. ನನ್ ಬಗ್ಗೆ ಅವ್ರಿಗೆ ಹೇಗ್ ಗೊತ್ತಾಯ್ತು? ಅವ್ರ ಮೈ ಮೇಲೆ ಅಮ್ಮವ್ರು ಬಂದಿದಾರಮ್ಮ. ಇಲ್ಲಿರೋ ಎಲ್ರ ಬಗ್ಗೆನೂ ಅವ್ರಿಗೆ ಗೊತ್ತಾಗತ್ತೆ. ನಡೀತಿರೋದು, ನಡೆಯೋದು, ಮುಂದೆ ನಡೆಯೋದನ್ನು ಹೇಳ್ತಾರೆ. ಕೈ ಮುಗಿಯಮ್ಮ. ಅಮ್ಮ, ಮಾಡಿರೋ ಪಾಪ ಹೇಳಿದ್ರೆ ಹೋಗುತ್ತೆ ಅಂತಾರೆ. ನಾನು ಚಿಕ್ಕವಳಿದ್ದಾಗಿಂದ ಗೊತ್ತಿದ್ದು ಯಾವ ತಪ್ಪನ್ನು ಮಾಡಿಲ್ಲ. ಆದ್ರೆ ಈ ಗೊತ್ತಿದ್ದು 2 ತಪ್ಪು ಮಾಡಿದ್ದೀನಿ. ಒಂದು, ನನ್ನ ಅಮ್ಮಂಗೋಸ್ಕರ ಅಮ್ಮನ್ ಹಾಕಿರೋ ಇನ್ನೊಬ್ಳು ಅಮ್ಮನ್ ಋಣ ತೀರಿಸ್ದೆ ಬಂದ್ಬಿಟ್ಟೆ. 2, ಒಬ್ರು ಒಳ್ಳೆ ಮನುಷ್ಯಂಗೆ ನನ್ ಮಾತಿಂದ ನೋವು ಕೊಟ್ಟೆ. ಅವ್ರ ಕಾಲಿಗೆ ಬಿದ್ದು ಕ್ಷಮೆನೂ ಕೇಳ್ದೆ ಬಂದೆ. ನನ್ ಜೀವನ ಎಲ್ಲಿ ಶುರುವಾಗಿ ಎಲ್ಲಿ ಹೋಗ್ತಿದ್ಯೋ ನನಗ್ ಗೊತ್ತಾಗ್ತಿಲ್ಲ ಅಮ್ಮ. ನನ್ನಿಂದ ಯಾರಿಗೂ ನೋವಾಗ್ಬಾರ್ದು. ನಾನ್ ಮಾಡಿರೋ ಪಾಪ ಅಮ್ಮ ಅವ್ರಿಗೆ ಶಾಪ ಆಗ್ಬಾರ್ದು. ಅವ್ರ ಮದ್ವೆ ನಿಲ್ಬಾರ್ದು. ಜೈ ಸರ್ ಅಮ್ಮ ಅವರು ಮದ್ವೆ ಆಗಿ ಸುಖವಾಗಿರ್ಬೇಕು. ಅವ್ರನ್ನ ಹರ್ಸಮ್ಮ. ನಾನ್ ಬಿಟ್ಟು ಬಂದಿರೋ ಬಾಧ್ಯತೆನ ನೀನೇ ನೆರವೇರ್ಸಮ್ಮ, ನೀನೇ ನೆರವೇರ್ಸು. ಆಗುತ್ತೆ ನಣಿ. ಅಪ್ಲಿಕೇಶನ್ ಹಾಕಿದ್ರೆ ಅಲ್ವಾ ಸರ್ ಕೆಲಸ ಸಿಗೋದು ಬಿಡೋದು. ಇದು ಕೂಡ ಅಂತದ್ದೇ. ಆಗ್ಲೇ ದೇವ್ರ ಹತ್ರ ಬೇಡ್ಕೊಂಡ್ರೆ ನಿತ್ಯ ಕಾಣಿಸ್ತಾಳೆ ಅಂದೆ. ನಿತ್ಯ ಕಾಣಿಸಿದ್ಲು ಅಂತ ನಾನಂದ್ರೆ ಅದು ಭ್ರಮೆ ಅಂದೆ. ಈಗಿಲ್ಲಿ ಹರಕೆ ಕಟ್ಟು ಅಂತಿದ್ಯಾ? ಕಟ್ಟಿದ್ರೆ ಆ ಭ್ರಮೆ ನಿಜ ಆಗ್ಬಹುದೇನೋ ಸರ್. ಕಟ್ಟಿದ್ರೆ ತಪ್ಪೇನೋ? ಇಷ್ಟು ಜನ ನಂಬ್ತಿರೋದ್ನ ನಾವು ಕೂಡ ನಂಬಿದ್ರೆ ತಪ್ಪೇನಿಲ್ಲ ಸರ್. ಸರಿ ನಾಣಿ, 1-2 ತಗೋ. 2 ಯಾಕೆ? 1 ನನಗೆ, ಇನ್ನೊಂದು ನಿನಗೆ. ನೀನು ಕೂಡ ಏನಾದ್ರೂ ಬೇಡ್ಕೋ. ನನಗೆ ಬೇರೆ ಬೇಡಿಕೆ ಏನಿಲ್ಲ ಸರ್. ನಿಮ್ ಕೋರಿಕೆನೆ ನನ್ನ ಕೋರಿಕೆ. ನೀವು ಮೇಡಮ್ ಒಂದಾಗ್ಬೇಕು ಅಷ್ಟೇ. ತಗೊಳಪ್ಪ, 2 ಮುಡುಪಿರೋದು. ನನ್ನ ಎದುರಿಗಿರೋರ್ಗೆ ಸಹಾಯ ಮಾಡುವಂತ ದೊಡ್ಡ ಮನಸ್ಸಿಲ್ಲ. ಯಾವಾಗ್ಲೂ ನನಗೆ ನನ್ನ ಬಗ್ಗೆನೇ ಯೋಚನೆ ಮಾಡೋ ಸೆಲ್ಫಿಶ್ ಮೆಂಟಾಲಿಟಿ. ನನ್ನ ಕೋರಿಕೆನ ಅಮ್ಮವ್ರು ತೀರಿಸ್ತಾರೋ ಇಲ್ವೋ? ನನ್ನಾಸೆ ನಿನ್ನಾಸೆ ಒಂದೇ ಅಂದಿಯಲ್ಲ ನಾಣಿ. ನಿನ್ ಮನ್ಸು ಒಳ್ಳೇದು.
ನಿನ್ ಕುತ್ತಿಗೆ ತಾಳಿ ಬೀಳುತ್ತೆ. ನೀನ್ ಆ ಮನೆಗ್ ಸೊಸೆ ಆಗ್ತೀಯ. ಯಾರೆಷ್ಟೇ ತಡಿಯೋಕ್ ನೋಡಿದ್ರು ಈ ಮದ್ವೆ ನಡೀದೇ ಇರಲ್ಲ. ನೀನ್ ಆ ಮನೆ ಸೊಸೆ ಆಗೋದ್ ನಿಲ್ಲಲ್ಲ. ಇದು ಅಮ್ಮ ಅವ್ರ ಆಜ್ಞೆ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.